ಹಾಯ್ ಎವ್ರಿವನ್, ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ. ರೀನೀಟು ಟಫೆಸ್ಟ್ ಅದು ಇದು ಅಂತ. ನನಗೆ ಒಂದು ಡೌಟ್ ಏನಂದ್ರೆ, ಜನರಿಗೆ ಮೆಡಿಕಲ್ ಸೀಟ್ ಬೇಕಾ ಇಲ್ಲ ಅಂದರೆ ಮಾರ್ಕ್ಸ್ ಬೇಕಾ ಅಂತ. ಈಸಿ ಪೇಪರ್ ಇದ್ರೆ ಮೆಡಿಕಲ್ ಸೀಟ್ ಸಿಗುತ್ತಾ? 2024 ನೋಡಿಲ್ವಾ? ಈಸಿ ಪೇಪರ್ ಅಂತ ಹೇಳಿದ್ರು. 598 ವಾಸ್ ದ ಕಟ್ ಆಫ್. 25 ಇದೇ ರೀತಿ ಫುಲ್ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿದ್ರು. ಆಯಿತು ಅಂತ. ಏನಾಯಿತು? 481 ವಾಸ್ ದ ಕಟ್ ಆಫ್. ಈ ಇಯರ್ ಅದಕ್ಕಿಂತ ಟಫ್ ಪೇಪರು, ಅಂದರೆ ಕಟ್ ಆಫ್ ಅದಕ್ಕಿಂತ ಕಡಿಮೆ ಆಗ್ತಿದೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಜಾಸ್ತಿ ಆಗ್ತಾಯಿದೆ ಕರ್ನಾಟಕದಲ್ಲಿ, ಅಂದರೆ ಕಟ್ ಆಫ್ ಕಡಿಮೆ ಆಗುತ್ತೆ. ಇದು ಥರ್ಡ್ ಪಾಯಿಂಟು, ರೀನೀಟ್ ಅಂತ ಒಂದು 10 days ಆ ಟ್ರಾಮದಲ್ಲಿ ವೇಸ್ಟ್ ಆಗಿದೆ. ಎಲ್ರಿಗೂ ವೇಸ್ಟ್ ಆಗಿದೆ, ನಿಮಗೆ ವೇಸ್ಟ್ ಆಗಿದೆ. ಐರೋ 15-20 ಡೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರ. ಸೊ ಪೇಪರ್ ಟಫ್ ಬಂತು, ಓಕೆ, ಬಟ್ ಓವರ್ ಆಲ್ ಕಟ್ ಆಫ್ ಕಡಿಮೆ ಆಗುತ್ತೆ. ಆಯಿತಾ? ಸೊ ಈ 3 ಪಾಯಿಂಟ್ಸಲ್ಲಿ ನಿಮ್ಗೇನು ಕ್ಲಾರಿಟಿ ಬರ್ತಾ ಇದೆ? ಕಟ್ ಆಫ್ ಕಡಿಮೆ ಆಗುತ್ತೆ ಅಂತ. ಅದು 480ಗಿಂತ ಕಡಿಮೆನೇ ಇರ್ಬೋದು, ಜನರಲ್ ಮೆರಿಟ್ ದಟ್ಟು. ಆಯಿತಾ? ಸೊ ಓವರ್ ಆಲ್ ಫೈನಲ್ ಕನ್ಕ್ಲೂಷನ್ ಏನು ಹೇಳ್ಬೇಕಂದ್ರೆ, ಕರ್ನಾಟಕದಲ್ಲಿ ಜನರಲ್ ಮೆರಿಟ್ಗೆ 480ಗಿಂತ ಕಟ್ ಆಫ್ ಕಡಿಮೆನೇ ಇರುತ್ತೆ. ಆಯಿತಾ? ಸೊ ಇದೆಲ್ಲ ಬಿಟ್ಟು ಆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಸ್ ಈ ವಿಡಿಯೋಸ್ ನೋಡಿ ಸಾರ್ ಅದಾಗುತ್ತಾ ಇದಾಗುತ್ತಾ ಕಟ್ ಆಫ್ ಎಷ್ಟಾಗುತ್ತೆ, ಇದೆಲ್ಲ ಏನಕ್ಕೆ? ನೆಗೆಟಿವಿಟಿ ಬೇಡ. ಎಕ್ಸಾಮ್ ಅಂತ ರೀನೀಟ್ ಅಂತ ಸ್ವಲ್ಪ ಟ್ರಾಮಾದಲ್ಲಿದ್ದಾರಲ್ವ, ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ರಿಲ್ಯಾಕ್ಸ್ ಆಗಿರಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿರಿ, ದೆನ್ ಎವ್ರಿಥಿಂಗ್ ವಿಲ್ ಬಿಕಮ್ ನಾರ್ಮಲ್. ಸೊ ಫೈನಲ್ ಕನ್ಕ್ಲೂಷನ್ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಜನರಲ್ ಮೆರಿಟ್ಗೆ 480ಗಿಂತ ಕಡಿಮೆನೇ ಇರುತ್ತೆ. ಟೈಮ್ ಸಿಕ್ಕರೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿರಿ. ಜಾಸ್ತಿ ಯೋಚನೆ ಮಾಡಬೇಡಿ. ಸೋಷಿಯಲ್ ಮೀಡಿಯಾ ಅವಾಯ್ಡ್ ಮಾಡಿರಿ. ಕೌನ್ಸಿಲಿಂಗ್ ಪ್ರಾಸೆಸ್ಗೆ ಲಾಸ್ಟ್ ಫೇಸ್ ತನಕ ಮಾಪಪ್ ತನಕ ಎಲ್ಲ ಸ್ಟೇಜಸ್ ಅಟೆಂಡ್ ಮಾಡಿರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ಪ್ರಾಸೆಸ್.